ರಾಜಕೀಯದಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಮಾಡಿದಂತಹ ಪೋಸ್ಟ್ ಕಿಚ್ಚನ್ನ ಹೊತ್ತಿಸಿದೆ. ಕರ್ನಾಟಕದಲ್ಲೂ ಕೂಡ ಆ ಮೂಲಕ ತಾರಕಕ್ಕೇರಿದ ಯುಡಿಎಫ್ ವರ್ಸಸ್ ಎಲ್ಡಿಎಫ್ ನ ಸಂಘರ್ಷ. ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ವರ್ಸಸ್ ಯುನೈಟ್ ಡೆಮಾಕ್ರೆಟಿಕ್ ಫ್ರಂಟ್ ನ ಸಂಘರ್ಷ ತಾರಕಕ್ಕೇರಿದೆ. ಬೆಂಗಳೂರಿನ ಕೋಗಿಲು ಲೇಔಟ್ ಮನೆ ತೆರವಿಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ನಿಂದ ಬುಲ್ಡೋಸರ್ ಸಂಸ್ಕೃತಿ ಅನುಕರಣೆ ಅಂತ ಆರೋಪ ಮಾಡಿದ್ರು. ಪೋಸ್ಟ್ ಮಾಡಿದ ಬೆನ್ನಲ್ಲೇ ಕೇರಳ ನಿಯೋಗ ಅಖಾಡಕ್ಕಿಳಿದಿದೆ. ಕೋಗಿಲು ಲೇಔಟ್ಗೆ ಕೇರಳ ಸಂಸದರ ನಿಯೋಗ ಭೇಟಿ ಕೊಟ್ಟಿದೆ. ಎ ರಹೀಂ ನೇತೃತ್ವದಲ್ಲಿ ಕೋಗಿಲು ಲೇಔಟ್ಗೆ ಭೇಟಿ ಕೊಟ್ಟು ಅಲ್ಲಿ ಜನರ ಜೊತೆ ಮಾತುಕತೆ ನಡೆಸಿದ್ದಾರೆ. ಕೇರಳದ ರಾಜ್ಯಸಭಾ ಸಂಸದ ಎ ರಹೀಂ ನೇತೃತ್ವದಲ್ಲಿ ಭೇಟಿ ಕೊಟ್ಟಿರೋದು ಕೇರಳ ನಿಯೋಗ. ಕೇರಳ ಸಿಎಂ ಪೋಸ್ಟ್ ವಾರ್ ವಿರುದ್ಧ ಕಾಂಗ್ರೆಸ್ ಬ್ರಿಗೇಡ್ ಸಿಡಿದಿದ್ದಿದೆ. ಪಿಣರಾಯಿ ವಿಜಯನ್ ಅವರು ಸತ್ಯವನ್ನ ತಿಳಿದುಕೊಂಡು ಮಾತನಾಡಬೇಕಾಗುತ್ತೆ. ಚುನಾವಣೆ ದೃಷ್ಟಿಯಿಂದ ಈ ರೀತಿಯಾಗಿ ಸುಖಾಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ ಅಂತೇಳಿ ಕೇರಳ ಸಿಎಂ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ಸಚಿವ ಸಂತೋಷ್ ಲಾಡ್ ಗರಂ ಆಗಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ತಾರಕಕ್ಕೇರಿದ ಮನೆ ತೆರವು ಸಮರ. ಆ ಮೂಲಕ ಕೇರಳ ಸಿಎಂ ಪೋಸ್ಟ್ ವಾರ್ ವಿರುದ್ಧ ಕಾಂಗ್ರೆಸ್ ಬ್ರಿಗೇಡ್ ಸಿಡಿದಿದ್ದಿದೆ. ಕ್ವಾರಿ ಪಿಟ್ಟದು ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂತ ಜಾಗ ಹಿಂದೆನೆ 10 ವರ್ಷದಿಂದ 9 ವರ್ಷದಿಂದನೇ ಅದನ್ನ ನೋಟಿಫೈ ಆಗಿತ್ತು. ಆ ಜಾಗದಲ್ಲಿ ಕಸ ಹಾಕುವಂತ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನ ಹಾಕಿದ್ದಾರೆ. ಅದನ್ನ ತೆರವು ಹಾಕಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರ ಹತ್ರ, ಶಾಸಕರ ಹತ್ರ ಚರ್ಚೆ ಮಾಡಿ ಅದನ್ನ ಖಾಲಿಗೊಳಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನ ಮಾಡಿದ್ದಾರೆ. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ಬೇರೆ ಕಡೆ ರಿಹಾಬಿಲಿಟೇಷನ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಯಾಕೆಂದ್ರೆ ಏಕಾಏಕಿ ನಾವು ಸ್ಲಮ್ಗಳನ್ನ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಗುಡಿಸಲುಗಳು ಹಾಕಲಿಕ್ಕೆ ನಾವು ಬಿಡಲಿಕ್ಕೆ ಆಗುದಿಲ್ಲ. ಅದು ಇತ್ತೀಚೆಗೆ ಮಾಡಿದಂತ ಒಂದು ಪ್ರವೃತ್ತಿ. ಅದನ್ನ ನಾವು ತಡೆದಿದ್ದೇವೆ. ಬೆಂಗಳೂರಿನ ಆದಷ್ಟು ಸ್ವಚ್ಛತೆಯಿಂದ ನಾವು ಕಾಪಾಡಬೇಕು. ಆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ರೂಟೀನ್ ಕೆಲಸದಲ್ಲಿ ಮಾಡಿದ್ದಾರೆ. ನಾನು ವರದಿ ಕೇಳಿದ್ದೀನಿ, ವರದಿ ಕೊಡ್ತಾ ಇದ್ದಾರೆ. ದಟ್ ಇಸ್ ಆಲ್ ಪೊಲಿಟಿಕಲ್ ಸ್ಟೇಟ್ಮೆಂಟ್, ಪೊಲಿಟಿಕಲ್ ಪ್ರೊಟೆಸ್ಟ್ ಅಂಡ್ ಎನಿಥಿಂಗ್. ವಿ ಡೋಂಟ್ ವಾಂಟ್ ಎನಿವನ್ ಟು ದಿಸ್ ಒನ್. ವಿತೌಟ್ ನೋಯಿಂಗ್ ದಿ ಫ್ಯಾಕ್ಟ್, ಐ ಶುಡ್ ಮಿಸ್ಟರ್ ಪಿಣರಾಯಿ ಶುಡ್ ನಾಟ್ ಇಂಟರ್ಫಿಯರ್ ವಿತ್ ಅವರ್ ಸ್ಟೇಟ್ ಅಫೇರ್ಸ್. ಇಟ್ ಇಸ್ ಆಲ್ ಪೊಲಿಟಿಕಲ್ ಗಿಮಿಂಗ್ಸ್. ಅವರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರಲಿ ಅಥವಾ ಯಾರು, ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಲ್ಲಾ ಸಮಾಜದವರಿಗೆ ಒಡ್ಡುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಅವ್ರಿಗೆ ಈಗ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ. ರಾಜಕಾರಣದಲ್ಲಿ ಅವರು ಪಿಣರಾಯಿ ಹೇಳಿರೋದು ಹೇಳ್ತಾ ಇದ್ದೀರಾ? ಅವ್ರಿಗೇನ್ ಮಾಹಿತಿ ಕೊಟ್ಟಿದ್ದಾರೋ ಆ ಮಾಹಿತಿ ಆಧಾರದ ಮೇಲೆ ಹೇಳ್ತಾರೆ. ಆದ್ರೆ ಇಲ್ಲಿ ವಾಸ್ತವಾಂಶನೇ ಬೇರೆ. ಇಲ್ಲಿ ಯಾರೊಬ್ಬರಿಗೂ ತೊಂದರೆ ಆಗದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಯಾರಿಗಾರ ಒಬ್ರಿಗಿಬ್ಬರಿಗೆ ಅನಾನುಕೂಲ ಆದೇ ಆಗ್ತವೆ. ಎಲ್ಲರೂ ತೃಪ್ತಿಪಡಿಸಿ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅನಾನುಕೂಲ ಆದಂತವ್ರದೇ ದೊಡ್ಡದು ಪ್ರಾಮುಖ್ಯತೆ ಮಾಡೋದಲ್ಲ. ಒಟ್ಟಾರೆ ಲಾರ್ಜರ್ ಇಂಟ್ರೆಸ್ಟ್ ಅಲ್ಲಿ ಈ ರಾಜ್ಯದ ಜನರಿಗೆ ಏನು ಅನುಕೂಲ ಆಗ್ತದೆ ಅದನ್ನ ನೋಡಿ ಹೇಳಬೇಕು. ರಾಜಕಾರಣದಲ್ಲಿ ಅವರು ಪಿಣರಾಯಿ ಹೇಳಿರೋದು ಹೇಳ್ತಾ ಇದ್ದೀರಾ? ಅವ್ರಿಗೇನ್ ಮಾಹಿತಿ ಕೊಟ್ಟಿದ್ದಾರೋ ಆ ಮಾಹಿತಿ ಆಧಾರದ ಮೇಲೆ ಹೇಳ್ತಾರೆ. ಆದ್ರೆ ಇಲ್ಲಿ ವಾಸ್ತವಾಂಶನೇ ಬೇರೆ. ಇಲ್ಲಿ ಯಾರೊಬ್ಬರಿಗೂ ತೊಂದರೆ ಆಗದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಯಾರಿಗಾರ ಒಬ್ರಿಗೆ